ನಮಸ್ಕಾರ ಸ್ನೇಹಿತರೆ, ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮತ್ತೊಂದು ಹೊಸ ವೀಡಿಯೋ ಜೊತೆ ಬಂದಿದ್ದೀನಿ. ಏನಂದರೆ ನಾವು ಒಂದು ಎಲೆಕ್ಟ್ರಿಕಲ್ ಮತ್ತು ಏರ್ ಕಂಡೀಷನಿಂಗ್ ಈ ಥರ ಎಲ್ಲ ಕೆಲಸನೂ ನಮ್ಮದೊಂದು ಟೀಮ್ ಇದೆ, ಒಂದು ಕಾಂಟ್ರಾಕ್ಟ್ ಇದೆ ನಂದು. ಅದರಲ್ಲಿ ಯಾವುದೇ ಥರ ಎಲ್ಲ ಕೆಲಸನೂ ನಾವು ಮಾಡ್ತೀವಿ. ಮತ್ತು ಬೇರೆ ಥರ ಏನೇ ಒಂದು ಪ್ಲಮ್ಮಿಂಗ್ ಕೆಲಸ ಆಗಿರ್ಬೋದು, ಹೊಸದು ಇನ್ಸ್ಟಾಲೇಷನ್, ಯಾವುದೇ ಡ್ರಿಲ್ಲಿಂಗ್ ವರ್ಕ್ಗಳನ್ನು ನಾವು ಮಾಡ್ತೀವಿ. ಇವತ್ತು ನಮಗೊಂದು ಶಾಪ್ ಸಿಕ್ಕಿದೆ. ಶಾಪಲ್ಲಿ ಒಂದು ಲೈಟ್ ಫಿಕ್ಸಿಂಗ್ ಮತ್ತು ಫ್ಯಾನ್ ಫಿಕ್ಸಿಂಗ್ ಮತ್ತು ಸ್ಟಾರ್ಟರ್ಗಳು ಫಿಕ್ಸಿಂಗ್ ಮತ್ತು ಅಲ್ಲಿ ಒಂದು ರಾಗಿ ಮಿಷಿನ್ ಬಂದಿದೆ, ಅದನ್ನು ನಾವು ಫಿಕ್ಸ್ ಮಾಡಿ ಕೊಡ್ತಾಯಿದ್ದೀವಿ. ಇದೆಲ್ಲ ವರ್ಕ್ ನೀವು ಯಾವ ಥರ ಮಾಡೋದು ನಿಮ್ಗೆ ತೋರಿಸ್ಕೊಡ್ತೀನಿ. ಯಾವ ಥರ ಫೈನಲಾಗಿ ಯಾವ ಥರ ಬರುತ್ತೆ. ಒಂದು ಎಕ್ಸಾಸ್ಟ್ ಫ್ಯಾನ್ ಫಿಟ್ ಇದೆ, ಅದಕ್ಕೆ ಹೋಲ್ ಮಾಡ್ಕೋಬೇಕು, ನಾವೇ ಹೋಲ್ ಮಾಡ್ತೀವಿ. ಆ ಹೋಲು ಯಾವ ಥರ ಹಾಕೋದಂತ ನಿಮಗೆ ತೋರಿಸ್ತೀನಿ. ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ ಯಾವ ಥರ ಮಾಡೋದಂತ. ಇದೇ ಥರ ನಮ್ಮ ವಿಡಿಯೋ ನೋಡ್ತಾ ಇರಿ. ಅಂದರೆ ನಾನು ಮುಂದೆ ವಿಡಿಯೋ ಮಾಡಬೇಕಂದ್ರೆ ನಿಮ್ಮ ಸಬ್ಸ್ಕ್ರೈಬ್ ಬೇಕೇ ಬೇಕು. ಒಂದು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಥ್ಯಾಂಕ್ ಯು ಸ್ನೇಹಿತರೆ. ನೋಡಿ, ನಮ್ಮ ಟೀಮ್ಗೆ ಒಂದು ಹೊಸ ಕೆಲಸ ಸಿಕ್ಕಿದೆ ಅಂತ ಹೇಳ್ಬೋದು. ನಾವು ರೋಡ್ ಸೈಡ್ ವರ್ಕ್ ನೋಡಿ, ಈ ಥರ ಒಂದು ಎಕ್ಸಾಸ್ಟ್ ಫ್ಯಾನ್ ಬಿಟ್ ಮಾಡಬೇಕು. ಹೋಲ್ ಮಾಡೋದಂದರೆ ಫಸ್ಟು ಹೋಲ್ಗಳನ್ನ ಹಾಕಬೇಕು. ಸುತ್ತಲೂ ಹೋಲ್ ಮಾರ್ಕ್ ಮಾಡಿ ಹೋಲ್ಗಳು ಹಾಕಿದರೆ ಡ್ರಿಲ್ಲಿಂಗ್ ಮಿಷನ್ ಹೋಲ್ ಹಾಕಬೇಕು. ನಾವು ಎಲ್ಲ ಥರ ಕೆಲಸ ಮಾಡಿದ್ರೆ ನಮ್ಮ ಟೀಮ್ ಒಂದಿದೆ ನೋಡಿ. ಈ ಥರ ಹೋಲು ಹಾಕಿ ನಂತರ ಚಿಪ್ಪಿಂಗ್ ಮಿಷನ್ ಹೊಡೆದಾಕಿ ನೀಟಾಗಿ ಹೋಲ್ ಬರುತ್ತೆ. ಆಮೇಲೆ ನೋಡಿ, ಇವಾಗ ನೋಡಿ, ಈ ಥರ ಹಾಕಿದ ಮೇಲೆ ಚಿಪ್ ಮಾಡಿದ್ಮೇಲೆ ಹೋಲ್ ಯಾವ ಥರ ಆಗಿದೆ ನೋಡಿ. ಈ ಥರ ಬಂದಿದೆ, ಯಾವ ಥರ ಬಂದು ನೋಡಿ, ಆ ಕಡೆಯಿಂದ ಕಾಣಿಸುತ್ತೆ ಕ್ಲೀನಾಗಿ ನೋಡಿ ಯಾವ ಥರ ಬಂದಿದೆ ಅಂತ. ನೆಕ್ಸ್ಟ್ ಎಕ್ಸಾಸ್ಟ್ ಫ್ಯಾನ್ ಈ ಥರ ಫಿಟ್ ಮಾಡಬೇಕು. ಫಿಟ್ ಮಾಡಿ ಇದರಲ್ಲಿ ನಮ್ಮದರಲ್ಲಿ ಇದಕ್ಕೆ ಕನೆಕ್ಷನ್ಸ್ ಎಲ್ಲ ಮಾಡ್ತೀವಿ ನಾವು. ಇದ್ರ ಪವರ್ ಪಾಯಿಂಟ್ ಇದ್ದಿಲ್ಲ, ಪವರ್ ಪಾಯಿಂಟ್ ಆದಮೇಲೆ ಮುಂದೆ ಇಲ್ಲೊಂದು ರಾಗಿ ಮಿಷಿನ್ ಇದೆ. ಅದೇ ಶಾಪಲ್ಲಿ ರಾಗಿ ಮಿಷಿನ್ ಕೂಡ ಬಂದಿದೆ. ರಾಗಿ ಮಿಷಿನ್ನ ನಾವು ಫಿಟ್ಟಿಂಗ್ ಮಾಡ್ತಾಯಿದ್ವಿ ನೋಡಿ. ಫಸ್ಟ್ ಅದರಲ್ಲಿ 2 ಫೀಟ್ 1.5 ಸಾಕು ಫೀಟ್ ಫಸ್ಟ್ ಇದು ಮಾಡ್ಕೋಬೇಕು. ನಾವು ಒಳಗಡೆ ಚಿಪ್ ಮಾಡ್ಕೋಬೇಕು, ಡಿಗ್ಗಿಂಗ್ ಮಾಡ್ಕೋಬೇಕು. ಅದನ್ನು ಫಿಟ್ ಮಾಡಿ ನಟ್ಟು ಬೋಲ್ಟು ಇದಕ್ಕೆ ಟೈಟ್ ಮಾಡಬೇಕು ನೋಡಿ. ಲೈಟ್ಸ್ ನಮ್ಮ ಅಂಕಲ್ ಅವರು ಬಂದಿದ್ದಾರೆ, ಅವರು ತೆಗಿತಾ ಇದ್ದಾರೆ, ಗುಂಡಿ ತೆಗಿತಾ ಇದ್ದಾರೆ ನೋಡಿ. ಗುಂಡಿ ತೆಗೆದು ಇವಾಗ ಅದಕ್ಕೆ ಕಾಂಕ್ರೀಟ್ ಹಾಕಬೇಕಾಗುತ್ತೆ. ಇದು ಮಿಷಿನ್ ಹಾಕಿ ನಮ್ಮವರು ಒಬ್ಬರು ಇದ್ದಾರೆ, ಅವರು ಕಾಂಕ್ರೀಟ್ ಹಾಕ್ತಾಯಿದ್ದಾರೆ. ಇವಾಗ ಸ್ಟ್ರಾಂಗಾಗಿ ನಿಂತ್ಕೊಂಡು ನೆಕ್ಸ್ಟ್ ಅದನ್ನು ಅದು ಒಂದು 4 ಡೇಸ್ ಬಿಡಬೇಕಾಗುತ್ತೆ ಮಿಷಿನ್ ರನ್ ಮಾಡಿ. ಇವಾಗ ಕನೆಕ್ಷನ್ಸ್ ಎಲ್ಲ ಮಾಡಬೇಕು ಅದಕ್ಕೆ. ಯಾಕಂದರೆ ಸ್ಟಾರ್ಟರ್ ಹಾಕಬೇಕು 3 ಫೇಸ್ ಇದು. ಇದಕ್ಕೆ 3 ಫೇಸ್ ಸ್ಟಾರ್ಟ್ರು ಮತ್ತು 2 ಬರುತ್ತೆ ಮಿಷಿನ್ ಇದರಲ್ಲಿ. ಒಂದು 3 ಫೇಸ್ ಸ್ಟಾರ್ಟ್ರು, ಇನ್ನೊಂದು 3 HP, ಒಂದು 1 HP 2 ಸ್ಟಾರ್ಟ್ರ್ ಹಾಕಬೇಕು. ಇವಾಗ ನಾವು ಸ್ಟಾರ್ಟ್ರ್ ವರ್ಕ್ ಮಾಡ್ತಾಯಿದ್ದೀವಿ ನೋಡಿ, ಯಾವ ಥರ ವರ್ಕ್ ಆಗಿದೆ. MC 2 MC P6 ಮಾಡಿದ್ವಿ. 3 ಫೇಸ್ ಇಲ್ಲಿ ಇಲ್ಲ, ಹೊರಗಡೆಯಿಂದ ಮೀಟ್ರ್ ಬಾಕ್ಸಿಂದ ಹೋಗೋ